ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅಲ್ಲ 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 ಅರೆ ಹಲ್ಲ ಹಲ್ಲ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅಲ್ಲ 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 ಅರೆ ಹಲ್ಲ ಹಲ್ಲ ನಾನು ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದ್ಕೊಳ್ಳಿ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅಲ್ಲ 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 ಅರೆ ಹಲ್ಲ ಹಲ್ಲ ನಾವೇನು ಮಾತಾಡ್ರಿ. ಅದನ್ನೇ ಹೇಳಕತ್ತೀನಿ. ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ ಹೋಗು, ರಾಜ್ಯದಲ್ಲಿ ಎಷ್ಟು ವಕಫ್ ಆಸ್ತಿ ಇದೆ ನೋಡು, ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು ಅದಕ್ಕೆ ಬಂದಿಲ್ಲ ಅಂತ ಹೇಳಿ. ನೋಡಿ, ನೀ ತಪ್ಪು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ. ಅರೆ ವಿಡಿಯೋ ಬಿಜಾಪುರಲ್ಲೇ ನಾನು ಹೇಳಿದ್ದೇನೆಂದ್ರೆ ಅಧಿಕಾರಿಗಳ ಸಭೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು ವಕ್ಫ್ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ, ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಹೋಗು ಮಾಡು ಆಯ್ತು, ಮಂತ್ರಿ ಅವರು ಮಾತಾಡ್ಲಿ, ಫಿನಿಶ್ ಮಾಡ್ಲಿ. ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ 2070.24 ಚದರ್ ಮೀಟರ್ ವಕಫ್, ಜಿಲ್ಲಾ ಆಸ್ಪತ್ರೆ ವಕಫ್, ಮನುಗುಳಿ ಅಗಿಸಿಬಲ್ಲಿ ಆದಿಲ್ ಶಾನ್ಗಿಂತ ಮುಂಚೆ ಹಿಡಿದು ಅಲ್ಲಿ ದಲಿತರು ವಾಸ ಮಾಡ್ತಾರೆ ಅಧ್ಯಕ್ಷರೇ. ಸುಮಾರು 16 ಎಕರೆ ಎಲ್ಲಿ ಮನುಗುಳಿ ಅಗಿಸಿಬಲ್ಲಿ ಸರ್ವೆ ನಂಬರ್ 605ರಲ್ಲಿ ದಲಿತರು ಸಾವಿರಾರು ವರ್ಷಗಳಿಂದ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇವತ್ತು ವಕಫ್. ಇವತ್ತು ನಾವು ಸ್ಲಮ್ ಬೋರ್ಡ್ನಿಂದ ಅಲ್ಲಿ ಮನೆ ಕಟ್ಲಿಕ್ಕೆ ಹೋದ್ರೆ ನಿಮ್ಗೆ ಮನೆ ಕಟ್ಲಿಕ್ಕೆ ಬರೋದಿಲ್ಲ. ವಕಫ್ ನಮ್ಮ ಯರಗಲ್ ಬಿಕೇತ್ ಒಂದು ಸಿಂದಗಿ ತಾಲೂಕಿನಲ್ಲಿ ಒಂದು ಗ್ರಾಮ ಇದೆ ಅಧ್ಯಕ್ಷರೇ. ಪಾಪ ಭಾಳ ಮುಗ್ಧ ಸ್ವಾಮೀಜಿ ಅವ್ರಿಗೇನು ಗೊತ್ತಿಲ್ಲ. 2018ರಿಂದ ಅವರು ಈ ಉತ್ತಾರೆ ತೆಗಿಲಿಕ್ಕೂ ಹೋಗಿಲ್ಲ. ಮೊನ್ನೆ ಉತ್ತಾರೆ ತೆಗಿಲಿಕ್ಕೆ ಹೋದ್ರೆ ಅಧ್ಯಕ್ಷರೇ 8 ಎಕರೆ 14 ಗುಂಟೆ 11ನೇ ಕಾಲಮ್ ನಂಬರ್ 11ರಲ್ಲಿ ಕರ್ನಾಟಕ ವಕಫ್ ಬೋರ್ಡ್ () ಸುನ್ನಿ ಬೆಂಗಳೂರು ಅಂತ ಎಂಟ್ರಿ ಆಗಿದೆ. ಇದು ನೋಟಿಸ್ ಕೊಡಲಾರ್ದೆ ಆದಂಥದ್ದು. ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವ ನೋಟಿಸ್ ಕೊಟ್ಟು ಅದನ್ನು ವಾಪಸ್ ತಗೋತೀನಿ ಅಂದ್ರು. ಆದ್ರೆ ನೋಟಿಸ್ನೇ ಕೊಟ್ಟಿಲ್ಲ, ಆ ರೈತನಿಗೂ ಗೊತ್ತಿಲ್ಲ, ಮಠದವ್ರಿಗೂ ಗೊತ್ತಿಲ್ಲ, ಎಲ್ಲ ವಕಫ್ ಆಗಿ. ನಾವು ಹೇಳಕತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ, ವಿದೌಟ್ ನೋಟಿಸ್ ಏನಾಗಿವೆ ಎಲ್ಲ ಕಡೆನೂ. ಇವತ್ತು ನಾವು ಬೀದರ್ನಲ್ಲಿ ನೋಡಿದ್ವಿ, ಬೀದರ್ ಚಟ್ನಳ್ಳಿ ಗ್ರಾಮಕ್ಕೆ ನಾವು ಹೋಗಿದ್ದೀವಿ. 1600 ಎಕರೆದೊಳಗೆ 60% ಮುಸ್ಲಿಮರದು ವಕಫ್ ಆಗಿದೆ. ಇಲ್ಲಿ ಅದರಲ್ಲಿ ನಮ್ಮ ಉಸ್ತುವಾರಿ ಮಾತ್ರ ಆಗೈತಲ್ರಿ. ಪಾಪ ಅವರು ಮುಸ್ಲಿಮರು ಬಂದಿದ್ರು ನಮ್ಮ ಸಭೆಗೆ. 900 ಎಕರೆ ರಾಯಚೂರದಲ್ಲಿ 120 ಎಕರೆ ಬಂದಿದ್ರು. ನೀವು ಅನ್ಯಾಯ ಮಾಡಿದಾಗ ಮತ್ತೆ ಯಾರ ಮೇಲೆ ಇರ್ಬೇಕು ಹೇಳಿ ಗುರ್ತೈತಿ. ನಾ ಅಂತೀನಿ ಮಾತಾಡ್ಲಿ, ಅಂದಿನಿ ಮಂತ್ರಿ ಅವರೇ, ಜಮೀರ್ ಅವರೇ, ಅಂದಿನಿ ನೀವ್ ಹೆಂಗ್ ತಲಾಕ್ ಅಂತಿರಲ್ಲ ಹಂಗ ಅಂದಿನಿ. ದಯವಿಟ್ಟು ಮಾಡಬೇಡಿ, ಸ್ಟ್ರೈಟ್ ಹೋಗ್ಲಿ. ಏನ್ ಇನ್ನೊಂದು ಕೇಸ್ ಆಗ್ತಿದ್ರೆ ಹಾಕ್ರಿ ಅಧ್ಯಕ್ಷರೇ. ನಾವು ಯಾದಗಿರಿ ಜಿಲ್ಲೆಗೆ ಹೋಗಿದ್ದೀವಿ. 120 ಎಕರೆ ಮಾನ್ಯ ಮುಖ್ಯಮಂತ್ರಿಗಳೇ ರೈಲ್ವೆದವರು ಹೊಸ ರೈಲ್ವೆ ಮಾರ್ಗ ಸಲುವಾಗಿ ಅಕ್ವಿಜಿಷನ್ ಮಾಡ್ಯಾರ. 120 ಎಕರೆ ಎಲ್ಲ ಲ್ಯಾಂಡ್ ಅಕ್ವಿಜಿಷನ್ ಆಗಿದೆ. ಇವ್ರ ಬಲ್ಲಿ ಹಣ ಬಂದು ಬಿದ್ದಿದೆ. ಭೂ ಸ್ವಾಧೀನ ಅಧಿಕಾರಿ ಬಲ್ಲಿ ವಕಫ್ದವರು ನೋಟಿಸ್ ಕೊಡ್ತಾರೆ ಆ ಭೂ ಸ್ವಾಧೀನ ಅಧಿಕಾರಿಗೆ, ಇದು ನಮ್ಮ ವಕಫ್ ಆಸ್ತಿ, ಆದರೆ ಈ ಹಣ ಎಲ್ಲ ನಮ್ಗೆ ಬರಬೇಕು. ಆ ರೈತರ ಕಂಗಾಲಾಗಿದೆ. ಅಲ್ಲಿ ಎಲ್ಲೂ ಒಂದು ಮಸೂತಿ ಇಲ್ಲ, ನಮ್ಮ ಕಣ್ಣು ಎಷ್ಟು ಹೋಗ್ತದೆ, ಯಾವುದೇ ಒಂದು ದರ್ಗಾ ಇಲ್ಲ. ಅವ್ರು ದಲಿತರು. ರಾಯಚೂರು ನಗರದಲ್ಲಿ ಒಬ್ಬ ದಲಿತ 5 ಎಕರೆ ಜಮೀನು ಒಂದು ವಕಫತ್ ಮಾಡಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಆ ದಲಿತ ನಾವು ಕಣ್ಣೀರು ಹಾಕೋತ್ ಬಂದಿದ್ದ. ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣದಿಂದ ಒಂದು ವಾಲ್ಮೀಕಿ ಭವನ ಕಟ್ಟಿದ್ದಾರೆ. ವಾಲ್ಮೀಕಿ ಭವನದ ಮೇಲೆ ಒಂದು
ಮಸೀದಿ ಕಟ್ಟಿ ನಮ್ದು. ಅವಾಗ ವಾಲ್ಮೀಕಿ ಜನಾಂಗದವರು ಅದನ್ನು ನೋಡಿ ಧೈರ್ಯ ಮಾಡಿ ಮ್ಯಾಗಿಂದೆಲ್ಲ ಒಡೆದು ನಮ್ಮದು ಬಂಡ್ರ ಮಕ್ಕಳ ಅಂದಾಗ ಬಿಟ್ಟು ಹೋಗಿದ್ದಾರೆ. ಈ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೈತರು, ದಲಿತ ರೈತರು, ಅವ್ರಿಗೆ ಅವರು ಬಡಿಗೆ ತೊಗೊಂಡು ಹೋಗಿ ಅವ್ರು ಹೊಡೆದು ಹೊರಗೆ ಹಾಕುವಂಥದ್ದು ನಾವು ಎಲ್ಲ ಇದರಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿ ಇನ್ನೊಂದು ಭಾಳ ದೊಡ್ಡ ಹೊಸದು ಇದು ಏನು ಜಮೀರ್ ಸಾಹೇಬ್ರೆ ನಿಮ್ಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಹೊನವಾಡ ಅನ್ನೋಂಥ ಗ್ರಾಮ MB ಪಾಟೀಲ್ ಕ್ಷೇತ್ರದಲ್ಲಿ ಪಾಪ ಇವರು ನಮ್ಮ ಕೃಷ್ಣ ಬೈರೇಗೌಡರು ಅವ್ರು ಕೂಡಿ ಏನೋ ಪ್ರೆಸ್ ಮೀಟ್ ಮಾಡಿ ಏನೇನೋ ಮಾಡೋದು. ಓಕೆ, ಯಟ್ ಟು ಬಿ ವಕಫ್, ಮುಂದೆ ವಕಫ್ ಆಗುವಂಥ ಪಾಸಿಬಿಲಿಟಿ ಇದೆ, ಅದೊಂದು ಲಿಸ್ಟ್ ಮಾಡಿದ್ದಾರೆ ನಿಮ್ಮ ವಕಫ್ ಬೋರ್ಡ್ನವ್ರು. ಅಂದ್ರೆ ಯಟ್ ಟು ಅದ ಬರ್ದಾರೆ, ನಾನು ನಿಮಗೆ ದಾಖಲೆ ಕೊಟ್ಟು ಕಳಿಸ್ತೀನಿ. ನೀವು ರಾತ್ರೋರಾತ್ರಿ ನೀವು ನೋಡ್ರಿ, ಇಲ್ಲಿ ನಾವೊಂದು ನಿಮ್ಗೆ ದಾಖಲೆ ತೋರಿಸ್ತೀನಿ. ಅಬ್ದುಲ್ ನಜೀರ್ ಸಾಹೇಬ್ರು ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ. ಅವರು ಬಿಜಾಪುರಕ್ಕೆ ಬಂದಿದ್ರು. ಅವಾಗ ಒಂದು ಊರೇ ಇಡೀ ಊರೇ ಇಂಡಿ ತಾಲೂಕಿನಲ್ಲಿ ಅದನ್ನ ವಕಫ್ ಅಂತ ಹೇಳಿ ಇಡೀ ಆಸ್ತಿ ಮಾಡಿ ಹೋಗ್ಬಿಟ್ಟಿದ್ರು. ಯಾವಾಗ್ರಿ? ಅಬ್ದುಲ್ ನಜೀರ್ ಸಾಹೇಬ್ರ ಕಾಲದ. ಅವಾಗ ಜಯನಾರಾಯಣ್ ಚೌಬೆ ಅಂತೇಳಿ ಒಬ್ರು ಜಿಲ್ಲಾಧಿಕಾರಿಗಳಿದ್ರು. ಅಲ್ಲಿ ಮುಸ್ಲಿಮರೇ ಇರೋದು ಆ ಊರು, ಇಡೀ ಊರೇ ಮುಸ್ಲಿಂ, ಮತ್ತೊಂದು ಜನಾಂಗದವ್ರು ಇಲ್ಲ. ಅದನ್ನ ಪೂರ್ತಿ ವಕಫ್ ಆಸ್ತಿ ಮಾಡಿದ್ರು. 30 ವರ್ಷ ಅಬ್ದುಲ್ ನಜೀರ್ ಸಾಹೇಬ್ರು DC ಅವ್ರನ್ನ AC ಅವ್ರನ್ನ ಕರೆದು ಅದನ್ನ ತೆಗೆದು ಹಾಕಿ ಮತ್ತ ಆಯಾ ರೈತರಿಗೆ ಕೊಟ್ಟಿದ್ರು. ವಿಚಿತ್ರ ಅಂದ್ರೆ ಮೊನ್ನೆ ಮಾನ್ಯ ರಾತ್ರೋರಾತ್ರಿ ಹೇಳಿದ್ದಕ್ಕೆ ನನ್ನ ಹೆಸರು ಹಿಡಿದು ಹೇಳಿದ್ರು. ನೋಡ್ರಿ ಅಧ್ಯಕ್ಷರೇ, ಹೊನವಾಡ ಗ್ರಾಮದಲ್ಲಿ ಇವ್ರು ಯಾಕೆ ಮೇಲಿಂದ ನಾನು ಮೇಲೆ ದಾಖಲೆ ಎದ್ದಿರ್ತಾರೆ? ಕೊಡ್ತೇನೆ. ವಕಫ್ಗೆ ಇರೋದು ಬರೀ 11 ಎಕರೆ ಅಧ್ಯಕ್ಷರೇ. ಆದ್ರೆ ಇವರು 1800 ಎಕರೆ ವಕಫ್ನವರು ಅಲ್ಲಿ ಹಾಕೊಂಡ್ಬಿಡ್ತಾ ಇದ್ದಾರೆ ಅಂತ ಎಲ್ಲ ದೊಡ್ಡ ಗುಲ್ಲೆಬ್ಸಿ ಇಡೀ ದೇಶದ ಸುದ್ದಿ ಆಯ್ತು. ಅರೆ ನಾವು ದಾಖಲೆ ಕೊಡೋಲ್ಲ.